ಕೇಂದ್ರ ಸರ್ಕಾರ ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ವಜಾಗೊಳಿಸಿ ಅವರನ್ನು ಬಂಧಿಸಲು ರಾಜ್ಯ ಸರ್ಕಾರಕ್ಕೆ ನೆರವಾಗಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಒತ್ತಾಯಿಸಿದರು. ಪಟ್ಟಣದ ಆನಕ್ರು ವೃತ್ತದಲ್ಲಿ ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹೆಣ್ಣು ಮಕ್ಕಳ ಮೇಲೆ ನೀಚ ಕೃತ್ಯ ಎಸಗಿದ್ದು ಅವರಿಗೆ ನ್ಯಾಯ ಕೊಡಿಸಬೇಕಾಗಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಕೇಂದ್ರ ಸರ್ಕಾರ ವಜಾಗೊಳಿಸಿದರೆ ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಇರುವಲ್ಲಿಗೆ ಹೋಗಿ ಬಂಧಿಸಲು ಸಹಾಯವಾಗುತ್ತದೆ. ಹಾಗಾಗಿ ಕೇಂದ್ರ ಕೂಡಲೇ ನೆರವಾಗಬೇಕು ಎಂದು ಒತ್ತಾಯಿಸಿದರು. ಪ್ರಜ್ವಲ್ ರೇವಣ್ಣ ಅವರೇ ಜಿಲ್ಲೆಯ ಮತದಾರರು ಮತ ನೀಡಿ ಸಂಸದ ಮಾಡಿದ್ದು ಈ ನೀಚ ಕೆಲಸ ಮಾಡಲ್ಲ. ನೀವೇ ಬಂದು ಎಸ್ಐಟಿ ಮುಂದೆ ಶರಣಾದರೆ ಗೌರವವಾದರೂ ಉಳಿಯುತ್ತದೆ. ಇಲ್ಲವಾದರೆ ಅಲ್ಪ ಸ್ವಲ್ಪ ಜನರ ಮನಸ್ಸಿನಲ್ಲಿರೋ ನಿಮ್ಮನ್ನು ತಿರಸ್ಕಾರ ಮಾಡುತ್ತಾರೆ. ಒಂದು ವೇಳೆ ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ವಜಾ ಮಾಡದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮುಖಂಡ ದಿವಾಕರ್ ಗೌಡ ಮತ್ತಿತರೆ ಮುಖಂಡರು, ಕಾರ್ಯಕರ್ತರು ಇದ್ದರು. ಹಾಸನ ಅಂತ ಹೇಳ್ಕೊಳ್ಳಕ್ ನಾಚಿಕೆ ಆಗ್ತಾ ಇದೆ. ಅಂತ ಒಂದು ಪರಿಸ್ಥಿತಿಗೆ ನಮ್ಮ ಹಾಸನ ಜಿಲ್ಲೆಯನ್ನು ತಳ್ಳಿರ್ತಕ್ಕಂಥ ಹಾಸನ ಜಿಲ್ಲೆಯ ಹಿಂದಿನ ಸಂಸದರಾದಂತ ಪ್ರಜ್ವಲ್ ರೇವಣ್ಣ ಅವರು ಏನು ಕೃತ್ಯನ ಎಸಗಿದ್ದಾರೆ, ನೊಂದ ಹೆಣ್ಮಕ್ಳ ಮೇಲೆ ಏನು ಕೃತ್ಯನ ಎಸಗಿದ್ದಾರೆ, ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಕರೆತರಲಿಕ್ಕೆ ಕೇಂದ್ರ ಸರ್ಕಾರ ನಮಗೆ ಕೂಡ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು. ಇವತ್ತು ಏನು ಅಂತಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅವ್ರದ್ದು ಅದನ್ನ ಕೂಡಲೇ ವಜಾ ಮಾಡಿದ್ರೆ ರಾಜ್ಯ ಸರ್ಕಾರ ಅವ್ರನ್ನ ಅಲ್ಲೇ ಎಲ್ಲಿ ಇರ್ತಾರೆ ಅಲ್ಲಿಂದ ಬಂಧಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ಏನು ಇವತ್ತು ಈ ಜಿಲ್ಲೆನಲ್ಲಿ ಕತ್ತೆತ್ತಿ ಓಡಾಡಕ್ಕಾಯ್ತಾ ಇಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು. ಇವತ್ತು ಆ ಪರಿಸ್ಥಿತಿಗೆ ಒಬ್ಬ ಸಂಸದ 5 ವರ್ಷ ಏನ್ ಕೆಲಸ ಮಾಡಿದ್ರು ಅಂತ ಹೇಳಿ ನಾವೆಲ್ಲ ತಿಳ್ಕೋಬೇಕಾಗತ್ತೆ. ನೀವು ಜನ ಬಹಳ ಬುದ್ಧಿವಂತರಿದ್ದೀರಿ. ದಯಮಾಡಿ ಇಂಥ ಒಂದು ಪ್ರಜ್ವಲ್ ರೇವಣ್ಣನ ಎಲ್ಲಿ ಸಿಕ್ಕಿದ್ರಲ್ಲಿ ಬಂಧಿಸಲಿಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ನೆರವಾಗಬೇಕು. ನಮ್ದು ಹೋರಾಟ ಇವತ್ತು ಏನಪ್ಪಾ ಅಂತಂದ್ರೆ ಕೂಡಲೇ ಕೇಂದ್ರ ಸರ್ಕಾರ ನಮಗೆ ನೆರವಾಗಬೇಕು. ಇಲ್ಲ ಅಂತಂದ್ರೆ ಇವತ್ತು ನಾವು ಹಿಂದೆ ನಮ್ಮ ಅಂಗಪಕ್ಷವಾಗಿದ್ದ ತಮಿಳುನಾಡಿನ ಕೆಲವು ಪಕ್ಷಗಳು ಇವತ್ತು ನಮ್ಮ ಜೊತೆ ಸರ್ಕಾರದಲ್ಲಿ ಇದ್ವು. ಅಂತ ಸಂದರ್ಭದಲ್ಲಿ ಅವರು ಮಾಡಿದಂತ ತಪ್ಪಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಎಷ್ಟೊಂದು ದೂರಿದ್ರಿ ಬಿಜೆಪಿ ಅವರು. ಇವತ್ತು ನಿಮ್ಮ ಅಂಗಪಕ್ಷ JDS ನೀವ್ ಯಾಕೆ ಇನ್ನ ಅವ್ರನ್ನ ಇಟ್ಕೊಂಡು ಕೂತಿದ್ದೀರಿ? ಅವ್ರನ್ನ ನೀವು ಎಲ್ಲೇ ಆದ್ರೂ ಪ್ರಧಾನಮಂತ್ರಿಗಳಾಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು, ವಿಜಯೇಂದ್ರ ಆಗ್ಬೋದು, ಯಡಿಯೂರಪ್ಪನವ್ರು ಆಗ್ಬೋದು, ಆರ್ ಅಶೋಕ್ ಅವ್ರು ಆಗ್ಬೋದು, ಯಾರು ಒಬ್ರು ಅವ್ರನ್ನ ಖಂಡಿಸ್ತಾ ಇಲ್ವಲ್ಲ. ನಿಮ್ಮವರ ಒಳ ಒಪ್ಪಂದ ಏನು ಅಂತ ಹೇಳಿ ನಾವು ಇಂದು ಪ್ರತಿಭಟನೆ ಮುಖಾಂತರ ತಮ್ಮನ್ನ ಕೇಳಬೇಕಾಗುತ್ತೆ. ಬಂಧುಗಳೇ, ವಜಾ ಮಾಡಬೇಕು. ಅವತ್ತು ನಿಜವಾದ ಬಿಜೆಪಿ ಅಂತ ಹೇಳಿ ನೀವು ಹೇಳಿಸ್ಕೊಳಕ್ಕಾಗುತ್ತೆ. ಎಲ್ಲೇ ಹೋದ್ರು ಹೇಳ್ತಾರೆ ಮಹಾನ್ ನಾಯಕರು ಅಂತ ಹೇಳಿ. ಮಹಾನ್ ನಾಯಕರು ನಿಮ್ಮನ್ನ ಚೀಡ್ಸಕ್ಕೆ ನಮಗೆ ಮಹಾನ್ ನಾಯಕರು ಬೇಡ. ನಮ್ಮ ಉಪಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಏನು ಗ್ಯಾರಂಟಿ ಕೊಟ್ಟಿದ್ರು ಆ ಗ್ಯಾರಂಟಿನ ಯಶಸ್ವಿಯಾಗಿ ಪೂರೈಸಿ ರಾಜ್ಯದ ನೊಂದ ಬಡ ಜನಗಳಿಗೋಸ್ಕರ ಕೆಲಸ ಮಾಡ್ತಾ ಇಕ್ಕಂಥವ್ರು. ನಿಮ್ಮನ್ನ ಯಾಕೆ ನಾವಿದ್ ಮಾಡ್ಬೇಕು? ಇವತ್ತು ಏನೇ ಒಂದಾದ್ರೂ ಹಾವು ವಿಷ ಜಾಸ್ತಿ ಆದ್ರೆ ಅದ್ರ ಪಾಲನ ಅದೇ ಕಡ್ಕೊಂಡು ಸಾಯಿತಂತೆ. ಅಂತ ಪರಿಸ್ಥಿತಿ ಇವತ್ತು ನಿಮಗೆ ಬಂದಿದೆ. ನಿಮ್ಮ ಒಂದು ಪಾಪದ ಕೊಡ ನಮ್ಮ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ, ಪಾಪದ ಕೊಡ ತುಂಬಿದಾಗ ಎಲ್ಲ ಅನುಭವಿಸಬೇಕು ಅಂತ ಹೇಳಿ ಅವರು ನಮ್ಮ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಇವತ್ತು ಅವ್ರು ಹೇಳಿರೋ ಮಾತನ್ನ ನಾವೆಲ್ಲ ನೆನಪು ಮಾಡ್ಕೊಂಡು ಇವತ್ತು ನೀವು ಮಾಡಿರ್ತಕ್ಕಂಥ ಕೃತ್ಯ ನಿಮ್ಗೆ ನಾಚಿಕೆಗೇಡಾಗಬೇಕು. ಇವತ್ತು ಹೆಣ್ಮಕ್ಳುಗಳು ರಾಜಕಾರಣಕ್ಕೆ ಬರೋಕ್ಕೆ ಹಿಂಜರಿತಾ ಇದ್ದಾರೆ. ಇಂಥ ಒಂದು ಕಾಲದಲ್ಲಿ ನೀವು ಇಂಥ ಒಂದು ಕೆಲಸ ಮಾಡಿದಿರಲ್ಲ, ನಮ್ಮ ಜಿಲ್ಲೆಗೆ ಶೋಭೆ ತರ್ತಕ್ಕಂಥ ವಿಚಾರನ ಇದು ನಿಮಗೆ ಬೇಕಿತ್ತಾ? ನಾವೇನು ಈ ಜಿಲ್ಲೆಯ ಜನ ನಿಮ್ಗೆ ಓಟ್ ಕೊಟ್ಟು MP ಮಾಡಿದ್ದು ಈ ಉದ್ದೇಶಕ್ಕೆ ನಾವು MP ಮಾಡಿದ್ದು ನಿಮ್ಮನ್ನೆಲ್ಲ. ನೀವೆಲ್ಲ ಇವತ್ತು ನಿಜವಾಗ್ಲೂ ನೀವಾಗೆ ಬಂದು ಸರೆಂಡರ್ ಆದ್ರೆ ನಿಮಗೆ ಬೆಲೆ ಉಳಿದಿದೆ. ಇಲ್ಲ ಈ ರಾಜ್ಯದ ಜನ, ಈ ಜಿಲ್ಲೆಯ ಜನ ನಿಮ್ಮನ್ನ ತಿರಸ್ಕಾರ ಆಲ್ರೆಡಿ ಮಾಡಿದ್ದಾರೆ ಅಂತ ನಾವೆಲ್ಲ ಭಾವಿಸಿದೀವಿ. ಆದ್ರೆ ಜನಗಳ ಮನಸ್ಸಿಂದಲೂ ನೀವು ದೂರ ಆಗತಕ್ಕಂಥ ದಿನ ನಿಮ್ಮ JDS ಪಕ್ಷ ಬಹಳ ಜಾಸ್ತಿ ದಿನ ಇಲ್ಲ. ದಯಮಾಡಿ ನಿಮ್ಮ ಪಾಸ್ಪೋರ್ಟ್ ನ ನೀವೇ ಸರೆಂಡರ್ ಮಾಡಿ ಬಂದು ನೀವು ಸರೆಂಡರ್ ಆಗಿ, ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಬಂದು ನೀವು ಕಾನೂನಿಗೆ SIT ಮುಂದೆ ಬನ್ನಿ. ಇವತ್ತು ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ತಿಳಿದಿದೆ ಅಂತ ಹೇಳ್ತಾ ಇವತ್ತು ಈ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಇದು ಅಂತ್ಯ ಅಲ್ಲ. ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ವಜಾ ಮಾಡೋವರೆಗೂ ನಾವು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಯಾವುದೇ ಒಂದು ಇದಕ್ಕೂ ನಾವು ಹಿಂಜರಿಯಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅವರು ಬ್ರಿಟಿಷ್ ಅವರ ಗುಂಡಿಗೆ ನಾವು ಎದೆ ಒಡ್ಡಿದಂತವ್ರು. ನಾವೇನ್ ಹೆದರಲ್ಲ. ನಿಮ್ಮ ಒಂದು ಬೆದರಿಕೆಗಳಿಗೂ ನಾವು ಯಾರು ಹೆದರಲ್ಲ. ಇವತ್ತು ಈ ಜಿಲ್ಲೆ ಬಹಳ ಒಂದು ನೊಂದಿದ್ದಾರೆ ಎಲ್ಲರೂ. ನಮ್ಮ ಜಿಲ್ಲೆಗೆ ಒಂದು ಸಾಂತ್ವನ ಹೇಳಬೇಕಾಗುತ್ತೆ. ದಯಮಾಡಿ ಯಾರೂ ಅನ್ಯತಾ ಭಾವಿಸಬಾರ್ದು, ಯಾರು ಹೆದರಕ್ಕೆ ಹೋಗ್ಬೇಡಿ. ಯಾರೋ ಒಬ್ಬ ಯಕಾಚಿತ್ತ ಮಾಡಿದ್ದ ತಪ್ಪಿಗೆ ನಾವ್ಯಾಕ್ರಿ ತಲೆ ತಗ್ಗಿಸ್ಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.